ಈಗ ಈ ವ್ರತಾಚರಣೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಎಲ್ಲರೂ ಈ ವ್ರತವನ್ನ ಮಾಡಲೇಬೇಕು, ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ. ಆದ್ರೆ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಅವರು ಸಂಪೂರ್ಣವಾಗಿ ನಿರಾಹಾರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಏನಾದರೂ ವಿನಾಯಿತಿ ಏನಾದರೂ ಇದೆಯಾ, ಏನು ಹೇಳ್ತೀವಿ? ಖಂಡಿತವಾಗಿ ಯಾವಾಗಲೂ ಕೂಡ ವ್ರತಾಚರಣೆಗಳು ಮಾಡಬೇಕಾದ್ರೆ ನಿಬಂಧನೆಗಳು ಅಂತ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಖಂಡಿತ. ಆದರೆ ಇಲ್ಲಿ ಏಕಾದಶಿ ವ್ರತದಲ್ಲಿ ಏನು ಅಂತಂದರೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಆಹಾರವನ್ನು ತಿನ್ನಬೇಡಿ ಅಂತ ಹೇಳಿದರೆ, ಫಲಾಹಾರವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂದರೆ ಯಾಕೆ ಏಕಾದಶಿ ಮಾಡ್ತಕ್ಕಂಥ ಸಮಯದಲ್ಲಿ ವೃದ್ಧರಾದ ಪಕ್ಷದಲ್ಲಿ ಅಥವಾ ಗರ್ಭಿಣಿಯರಾದ ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯಾದ ಆರೋಗ್ಯ ತೊಂದರೆ ಇರತಕ್ಕಂಥವರಾಗಿರ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಶುಗರ್ ಇದೆ ಅಂತಂದರೆ ಅಥವಾ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಅವ್ರಿಗೆ ಊಟ ಮಾಡಿಲ್ಲ ಅಂತಂದರೆ ಅವರು ಕೈಕಾಲು ನಡಿಗೆ ಬಿದ್ದೋಗ್ಬಿಡ್ತಾರೆ. ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೊಂಡು ದೇವರು ಅಂತ ಕೂತ್ಕೊಂಡು ದೇಹವನ್ನು ದಂಡಿಸ್ಬೋದು ಹೊರತಾಗಿ ದೇವನ ಹಾಳು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾರಿಗೆ ಆ ರೀತಿಯ ತೊಂದರೆ ಇರುತ್ತೋ ಅವರು ಆ ದಿನದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಊಟ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಕ್ಕಂಥದ್ದು ಮಾಡ್ಬೋದು. ಅದು ಹೇಗೆ ಅಂತಂದರೆ ಉಪವಾಸ ಅಂತ ಹೇಳ್ತಕ್ಕಂಥದ್ದು, ಏಕಾದಶಿ ಅಂತ ಹೇಳ್ತಕ್ಕಂಥದ್ದು ಹೇಳಬೇಕು ಅಂದರೆ ಒಂದು ಹೊತ್ತಿನಲ್ಲಿ ಊಟ ಮಾಡ್ತಕ್ಕಂಥ ಒಂದು ವಿಧಾನ. ಏಕಾದಶಿ ಅಂದರೆ ಒಂದು ಹೊಟ್ಟು ಒಂದು ಸಮಯದಲ್ಲಿ ಊಟ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಒಂದು ಹೊತ್ತಲ್ಲಿ ಏನಾದರೂ ಒಂದು ಆಹಾರ ಪದಾರ್ಥವನ್ನು ಊಟ ಮಾಡೋದು, ಹಣ್ಣು ತಿನ್ನೋದಾಗಲಿ ಅಥವಾ ಹಾಲು ಕುಡಿಯೋದಾಗಲಿ ಅಥವಾ ಯಾವುದೋ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಊಟ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಏಕಾದಶಿ ಅಂತ ಹೇಳ್ತಕ್ಕಂಥ ವ್ರತ ಮಹಿಮೆನೇ ಹಂಗೆ ಹೇಳ್ತದೆ. ನಾವು ಏಕಾದಶಿ ವ್ರತವನ್ನು ಮಾಡಬೇಕಾದ್ರೆ ರೀಸನ್ನು ಕೂಡ ಬೇರೆ ಬೇರೆ ರೀತಿಯಾದದ್ದು ಹೇಳ್ತದೆ. ಇಲ್ಲಿ ಏಕಾದಶಿ ವ್ರತ ಅಂತ ಹೇಳ್ತಕ್ಕಂಥದ್ದು ಒಂದು ಏಕಾದಶಿ ಅಂತ ಹೇಳ್ತಕ್ಕಂಥ ಒಂದು ಸ್ತ್ರೀಯಿಂದಾಗಿ ಹೆಸರು ಬಂದಿರತಕ್ಕಂಥದ್ದು ಕೂಡ ಆಗಿದೆ. ಅದಕ್ಕೋಸ್ಕರವಾಗಿ ಪುರಾಣಗಳಲ್ಲಿ ಹೇಳ್ತದೆ ಹೇಗೆ ಅಂತಂದರೆ, ಹಿಂದೆ ಮುರ ಅಂತ ಹೇಳ್ತಕ್ಕಂಥ ಒಬ್ಬ ರಾಕ್ಷಸನಿಂದಾಗಿ ಈ ಒಂದು ವ್ರತ ಒಂದು ಬಂದಿರತಕ್ಕಂಥದ್ದು ಕೂಡ ಆಗಿದೆ. ಮುರ ಅಂತ ಹೇಳ್ತಕ್ಕಂಥ ರಾಕ್ಷಸ ಇರ್ತಕ್ಕಂಥ ಸಮಯದಲ್ಲಿ ಅವನ ಎಲ್ಲ ದೇಶದ ಒಂದು ರಾಜ್ಯದ ಒಂದು ಪ್ರಪಂಚಕ್ಕೆ ಒಂದೆಲ್ಲದೂ ಕೂಡ ಉಪಟಳ ಕೊಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಶ್ರೀಮನ್ ಮಹಾವಿಷ್ಣು ಹೋಗ್ಬಿಟ್ಟು ಅವನನ್ನು ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದ ಎಷ್ಟೇ ಮಾಡಿದರೂ ಕೂಡ ಅವನನ್ನು ವಧೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಆಗುತ್ತೆ. ಆಗ ಆ ಮಹಾವಿಷ್ಣು ಹೋಗ್ಬಿಟ್ಟು ಒಂದು ಗುಹೆಯಲ್ಲಿ ಕೂತ್ಕೊಂಡು ನಿದ್ರೆಗೆ ಹೋಗ್ಬಿಡ್ತಾನೆ. ಅಂದರೆ ಸಾಕಾಗ್ಬಿಟ್ಟು ಅವನಿಗೆ ಮಹಾವಿಷ್ಣುವಿಗೆ ಸಾಕಾಗ್ಬಿಟ್ಟು ನಿದ್ರೆ ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಮಹಾವಿಷ್ಣು ದೇವದಲ್ಲಿರ್ತಕ್ಕಂಥ ಒಂದು ಸ್ತ್ರೀ ಸ್ವರೂಪ ಬಂದುಬಿಟ್ಟು ಹೊರಗಡೆ ಬಂದುಬಿಟ್ಟು ಆ ಮುರ ಅಂತ ಹೇಳ್ತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡ್ತದೆ. ಅಂದರೆ ಸ್ತ್ರೀಯಿಂದಾಗಿ ನನಗೆ ವಿಷ್ಣುವಿಂದ ಬರ್ತಕ್ಕಂಥ ಸ್ತ್ರೀಯಿಂದಾಗಿ ನನಗೆ ಮರಣ ಬರಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವರವನ್ನು ಪಡೆದಿರ್ತಾನೆ ಅವನು. ಅದಕ್ಕೋಸ್ಕರವಾಗಿ ಅವನನ್ನು ಆ ಸಂದರ್ಭದಲ್ಲಿ ಸಂಹಾರ ಆಗಿಬಿಡುತ್ತೆ. ಸಂಹಾರ ಆಗಿರೋ ಸಮಯದಲ್ಲಿ ಆ ಮುರ ಅಂತ ಹೇಳ್ತಕ್ಕಂಥ ರಾಕ್ಷಸ ಸಂಹಾರ ಆಗಿರುತ್ತೆ. ಆಗ ಮಹಾವಿಷ್ಣು ತನ್ನ ಯೋಗ ನಿದ್ರೆಯಿಂದ ಎದ್ಬಿಟ್ಟು ನೋಡ್ತಾನೆ, ಎದುರುಗಡೆಗೆ ಸ್ತ್ರೀ ಸ್ವರೂಪ ನಿಂತಿದೆ. ಅದನ್ನು ನೋಡಿಬಿಟ್ಟು ಆ ಸಂದರ್ಭದಲ್ಲಿ ಏಕದಾ ಅಂತ ಹೇಳ್ತಕ್ಕಂಥ ಒಂದು ಹೆಸರಿಂದ ಇರ್ತಕ್ಕಂಥವ್ರಿಗೆ ಏಕಾದಶಿ ಅಂತ ಹೇಳ್ತಕ್ಕಂಥ ಹೆಸರು ತೆಗೆದುಕೊಂಡ್ಬಿಟ್ಟು ನಿನಗೇನು ಬೇಕು ವರ ಅಂತ ಹೇಳ್ತಾರೆ. ಆಗ ಆ ಸಂದರ್ಭದಲ್ಲಿ ಶ್ರೀಮನ್ ಮಹಾವಿಷ್ಣುವಿಗೆ ಏಕದಾ ಅಂತ ಹೇಳ್ತಕ್ಕಂಥ ಒಂದು ಸ್ತ್ರೀ ರೂಪ ಏನು ಮಾಡುತ್ತೆ ಅಂತಂದರೆ, ನನಗೆ ಭೂಲೋಕದಲ್ಲಿ ಆಗಿರ್ಬೋದು ಅಥವಾ ಎಲ್ಲ ಕಡೆಯೂ ಕೂಡ ನನಗೆ ಏಕಾದಶಿ ಅಂತ ಹೇಳ್ತಕ್ಕಂಥ ದಿವಸದಲ್ಲಿ ಅಥವಾ 11ನೇ ದಿವಸ ಬರ್ತಕ್ಕಂಥ ಯಾವ ಒಂದು ಪೌರ್ಣಿಮೆ ಹಂತದಲ್ಲಿ ಅಥವಾ ಪೌರ್ಣಿಮೆ ಹಂತದಲ್ಲಿ ಮತ್ತು ಅಮಾವಾಸ್ಯೆ ಹಂತದಲ್ಲಿ ಬರ್ತಕ್ಕಂಥ ಏಕಾದಶ 11ನೇ ದಿವಸದಲ್ಲಿ ಬರ್ತಕ್ಕಂಥ ದಿವಸವನ್ನು ಏಕಾದಶಿ ಅಂತ ಹೇಳ್ತಕ್ಕಂಥದ್ದು. ಆ ದಿನ ಯಾರು ಉಪವಾಸ ವ್ರತವನ್ನು ಮಾಡ್ತಾರೋ, ಆಹಾರವನ್ನು ತ್ಯಜಿಸ್ತಾರೋ ಅವರೆಲ್ಲರೂ ಕೂಡ ಸೌಮಂಗಲ್ಯವನ್ನು ಕೊಡು, ಅದಕ್ಕೆ ಪುತ್ರದ ಏಕಾದಶಿ ಅಂತಲೂ ಕೂಡ ಹೇಳ್ತಾರೆ. ಆ ರೀತಿಯಾಗಿ ಎಲ್ಲದನ್ನು ಕೊಡಬೇಕು ನೀನು ಅಂತೇಳಿ ವರವನ್ನು ಕೇಳ್ತಾಳೆ. ಅದಕ್ಕೋಸ್ಕರವಾಗಿ ಆ ಏಕದಾ ಅಂತ ಹೇಳ್ತಕ್ಕಂಥ ಹೆಸರನ್ನು ಏಕಾದಶಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಓಕೆ.